ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಪಫ್ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡುವ. ಇದಕ್ಕೆ ಮೊದಲು ನಾವು ಡ್ರಾಫ್ಟಿಂಗ್ ಮಾಡಿಕೊಳ್ಳುವ. ಅದನ್ನು ಹೇಗೆ ಮಾಡುವುದು ಅಂತ ಟ್ರಿಕ್ ಮೂಲಕ ಹೇಳಿಕೊಡ್ತೇನೆ. ಇಲ್ಲಿ ಮೊದಲಿಗೆ ಮೆಷರ್ಮೆಂಟನ್ನು ಬರ್ಕೊಂಡಿದ್ದೇನೆ. ಫಸ್ಟಿಗೆ ಕಂಕುಳದ ಸುತ್ತಳತೆ ಮತ್ತು ಕೈ ಸುತ್ತಳತೆ. ಕೈ ಸುತ್ತಳತೆ ಅಂತ ಹೇಳಿದರೆ ನಾವಿಲ್ಲಿ ನೋಡಿ ಟೈಟ್ ಬರ್ತದಲ್ಲ ಎಲ್ಲಿಗೆ ಸ್ಲೀವ್ಸ್, ಅಲ್ಲಿದ್ದು ಕೈ ಸುತ್ತಳತೆ ಅಂತ ಹೇಳ್ತೇವೆ. ಕಂಕುಳ ಅಂತ ಹೇಳಿದರೆ ಕೈ ಅಡಿಭಾಗ ಸುತ್ತಳತೆಯನ್ನು ಕಂಕುಳದ ಸುತ್ತಳತೆ ಅಂತ ಹೇಳ್ತೇವೆ. ಈ ಎರಡು ಮೆಷರ್ಮೆಂಟ್ ಅಲ್ಲದೆ ಇನ್ನೊಂದು ಮೆಷರ್ಮೆಂಟ್ ಕೂಡ ಬೇಕಾಗ್ತದೆ. ಅದು ಎಷ್ಟು ಉದ್ದ, ನಮ್ಮ ಸ್ಲೀವ್ಸಿಗೆ ಎಷ್ಟು ಉದ್ದ ಬೇಕು ಅಂತ. ಫಸ್ಟಿಗೆ ನಾವಿಲ್ಲಿ ನಾರ್ಮಲ್ ಆಗಿ ಸ್ಲೀವ್ಸ್ ಇದ್ದು ಕಟಿಂಗ್ ಮಾಡ್ಕೊಳ್ತೇವೆ. ಅದಾದಮೇಲೆ ಪಫ್ ಸ್ಲೀವ್ಸಿಗೆ ಅದನ್ನು ನೆರಿಗೆ ಇಡಲಿಕ್ಕೆ ಅಂತ ಕಟಿಂಗ್ ಮಾಡಲಿಕ್ಕಿದೆ. ಮೊದಲಿಗೆ ಇಲ್ಲಿ ನಾವು ಮೆಷರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಹೇಳಿದರೆ, ಫಸ್ಟ್ ಒನ್ ನಾವು ರೆಡಿಮೇಡ್ ಡ್ರೆಸ್ಸಿಂದ ಅಳತೆಯನ್ನು ತಗೊಳ್ತೇವೆ, ಅಥವಾ ಸೆಕೆಂಡ್ ಒನ್ ನಾವು ಮೆಷರ್ಮೆಂಟ್ ಟೇಪ್ ಇಟ್ಕೊಂಡು ಅದರಿಂದ ಅಳತೆ ತೆಗಿತೇವೆ. ಬೆಸ್ಟ್ ಅಂತ ಹೇಳಿದರೆ ಮೆಷರ್ಮೆಂಟ್ ಟೇಪನ್ನು ಯೂಸ್ ಮಾಡಿಕೊಂಡು ಈ ರೀತಿ ಅಳತೆಯನ್ನು ಡ್ರಾ ಮಾಡ್ಕೊಳ್ಬೋದು. ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಲೈಕ್ ಕೊಡಿ. ಹಾಗೆಯೇ ಯಾವ ರೀತಿ ಇನ್ನೂ ಕೂಡ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ಈ 3 ಮೆಷರ್ಮೆಂಟನ್ನು ರೆಡಿ ಮಾಡಿ ತಗೊಳ್ಳಿ. ನಾನಿಲ್ಲಿ ಅಳತೆಯನ್ನು ಕೂಡ ಬರ್ಕೊಂಡಿದ್ದೇನೆ. ನೀವು ಕೂಡ ನಿಮ್ಗೆ ಎಷ್ಟು ಮೆಷರ್ಮೆಂಟ್ ಬೇಕು ಅಂತ ಬರ್ಕೊಳ್ಳಿ. ಅದೇ ರೀತಿ ಈ ಮೆಷರ್ಮೆಂಟ್ನ ಮೇಲ್ಗಡೆ ನಾವು ಡ್ರಾಫ್ಟಿಂಗ್ ಮಾಡಲಿಕ್ಕಿದೆ. ನಾನಿಲ್ಲಿ ಪೇಪರಲ್ಲಿ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೇನೆ, ಅಂದರೆ ನಿಮಗೆ ಈಸಿಯಾಗಿ ಆಗ ಅರ್ಥ ಆಗ್ತದೆ ಅಂತ. ನೀವು ಅದನ್ನೊಮ್ಮೆ ಟ್ರೈ ಮಾಡಿ, ನಿಮ್ಮ ಬಟ್ಟೆಗೇ ಟ್ರೈ ಮಾಡಿ. ಅದಾದಮೇಲೆ ಆ ಟ್ರಿಕ್ ನಿಮಗೆ ಇನ್ನೂ ಕೂಡ ಸುಲಭ ಆಗ್ತದೆ. ಫಸ್ಟಿಗೆ ಇಲ್ಲಿ ನಾವು ಡೌನಿಂಗ್ ಹೇಗೆ ತಗೊಳ್ಳೋದು ಅಂತ ನೋಡ್ಕೊಳ್ಳುವ. ಡೌನಿಂಗ್ ಅಂತ ಹೇಳಿದರೆ ನೋಡಿ, ಈ ರೀತಿ ಸ್ಲೀವ್ಸ್ ಇದು ಡ್ರಾಫ್ಟಿಂಗ್ ಮಾಡಿಕೊಂಡ್ರೆ ಮೇಲ್ಗಡೆ ಸ್ಟ್ರೈಟ್ ಲೈನ್ ಇದೆ, ಅದರ ಕೆಳಗಡೆ ನೋಡಿ ಸ್ವಲ್ಪ ಓರೆ ಇದೆ, ಡೌನ್ ಬಂದಿದೆ. ಅದನ್ನು ಡೌನಿಂಗ್ ಅಂತ ಹೇಳ್ತೇವೆ. ಆ ಡೌನಿಂಗ್ ಮೆಷರ್ಮೆಂಟನ್ನು ಕೆಲವರಿಗೆ ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ ಎಷ್ಟು ಮೆಷರ್ಮೆಂಟ್ ತಗೊಳ್ಬೇಕು ಅಂತ. ಅದಕ್ಕೋಸ್ಕರ ಬ್ಲೌಸಿಗೆ ನಾವು ನಾರ್ಮಲ್ ಆಗಿ 3 ಇಂಚನ್ನು ಬರಿತೇವೆ. ಹಾಗೆಯೇ ಸ್ಮಾಲ್ ಡ್ರೆಸ್ಸಿಗೆ ಆದರೆ, ಅಂದರೆ ಬ್ಲೌಸ್ ಬಿಟ್ಟು ಬೇರೆ ಡ್ರೆಸ್ಸಿಗೆ 2 ಇಂಚನ್ನು ಮೆಷರ್ಮೆಂಟ್ ಡೌನಿಂಗ್ ತಗೊಳ್ತೇವೆ. ಇದು ಎಲ್ಲರಿಗೂ ಕೂಡ ಸೇಮು. ಮಕ್ಕಳಾಗಿದ್ದರೆ ಒಂದು ಅರ್ಧ ಇಂಚನ್ನು ಕಡಿಮೆ ತಗೊಳ್ಬೋದು ಇದಕ್ಕಿಂತ. ಆದರೆ ಆಲ್ಮೋಸ್ಟ್ ಎಲ್ಲ ಮೆಷರ್ಮೆಂಟಿಗೂ ಕೂಡ ಸೇಮ್ ಬರ್ತದೆ. ಯಾವಾಗ ಅಂತ ಹೇಳಿದ್ರೆ, ನಾನು ಯಾವ ರೀತಿ ಕಟಿಂಗ್ ಮಾಡ್ತೇನೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು, ನೀವು ಕೂಡ ಅದೇ ರೀತಿ ಮಾರ್ಕಿಂಗ್ ಮಾಡಿ ಈ ರೀತಿ ಸ್ಲೀವ್ಸಿಗೆ ಡೌನಿಂಗ್ 3 ಇಂಚ್ 2 ಇಂಚ್ ತಗೊಂಡ್ರೆ ಕರೆಕ್ಟ್ ಆಗ್ತದೆ. ಒಂದು ವೇಳೆ ನೀವು ಬೇರೆ ಮೆಥಡನ್ನು ಫಾಲೋ ಮಾಡ್ತಿದ್ರೆ ಈ 3 ಇಂಚನ್ನು ಡೌನಿಂಗ್ ತಗೊಂಡು ಕಟಿಂಗ್ ಮಾಡಿದರೆ ಸ್ವಲ್ಪ ವೇರಿಯೇಷನ್ ಬರ್ಬೋದು. ಅದಕ್ಕೋಸ್ಕರ ಯಾರ್ದಾದ್ರೂ ಒಂದೇ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಬ್ಲೌಸಿಗೆ 3 ಇಂಚ್ ಅಂತ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್, ಹಾಗೆಯೇ ಬೇರೆ ಬ್ಲೌಸ್ ಬಿಟ್ಟು 2 ಇಂಚ್ ಅಂತ ಇಲ್ಲಿ ಡೌನಿಂಗನ್ನು ನಾವು ತಗೊಳ್ತೇವೆ. ಈಗ ಡೌನಿಂಗ್ ಬಗ್ಗೆ ಕ್ಲಿಯರ್ ಆಯ್ತಲ್ವಾ? ಅಂದರೆ ಅಲ್ಲಿ ಎಷ್ಟು ಓರೆಯನ್ನು ತಗೊಳ್ಬೇಕು ಅನ್ನೋದರ ಮೇಲೆ ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡುವಂಥದ್ದು. ಇಲ್ಲಿ ನಾನು ಬ್ಲೌಸಿಗೆ ಮಾಡ್ತಿದ್ದೇನೆ, ಅದಕ್ಕೆ 3 ಇಂಚ್ ಡೌನಿಂಗನ್ನು ತಗೊಳ್ತೇನೆ. ಒಂದು ಫೋಲ್ಡ್ ಬರುವ ರೀತಿ 2 ಲೇಯರ್ ಬರ್ತದೆ, ಆ ರೀತಿ ಪೇಪರನ್ನು ಫೋಲ್ಡ್ ಮಾಡಿ ತಗೊಂಡಿದ್ದೇನೆ. ನೀವು ಕೂಡ ನ್ಯೂಸ್ ಪೇಪರನ್ನು ಕೂಡ ಟ್ರೈ ಮಾಡ್ಬೋದು. ಅದಾದಮೇಲೆ ಅದನ್ನು ಬಟ್ಟೆ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬ ಈಸಿ ಆಗ್ತದೆ. ಮೇಲ್ಗಡೆ ಸ್ಟ್ರೈಟ್ ಲೈನ್ ಎಳಿಲಿಕ್ಕೆ ಅಂತ ಹೇಳಿ ಈ ರೀತಿ ಲೈನ್ ಎಳೆದಿದ್ದೇನೆ. ಈಗ ಡೌನಿಂಗ್ ತಗೊಳ್ಳುವಂಥದ್ದು. ಇಲ್ಲಿ ನಾನು ಬ್ಲೌಸ್ ಹೇಳಿದಾಗೇ 3 ಇಂಚನ್ನು ಡೌನಿಂಗ್ ತಗೊಳ್ತಿದ್ದೇನೆ. ನಿಮ್ಗೆ ಅನಿಸ್ಬೋದು ಈಗ ಕೆಲವರದು ಮೆಥಡಲ್ಲಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಕರೆಕ್ಟ್ ಇರ್ತದೆ, ಸ್ಲೀವ್ಸ್ ಇದು ಮಾತ್ರ ಡೌಟ್ ಇರ್ತದೆ ನಿಮಗೆ. ಅದಕ್ಕೆ ನೀವು 3 ಇಂಚ್ ತಗೊಂಡ್ರೆ ಕರೆಕ್ಟ್ ಆಗ್ಬೋದಾ ಅಂತ. ಆಗ್ತದೆ, ಕೆಲವೊಮ್ಮೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಒಂದು ಟ್ರಿಕ್ಕನ್ನು ಫಾಲೋ ಮಾಡಬೇಕಾಗ್ತದೆ. ಯಾವುದು ಅಂತ ನಾನು ಆದಮೇಲೆ ಹೇಳ್ತೇನೆ. ಮೊದಲಿಗೆ ಇಲ್ಲಿ 3 ಇಂಚ್ ಡೌನಿಂಗನ್ನು ತಗೊಂಡು ಈ ರೀತಿ ಲೈನ್ ಎಳಿತಿದ್ದೇನೆ. ಇಲ್ಲಿ ಟೋಟಲ್ ಆಗಿ ನಾನು ಕಂಕುಳದ ಸುತ್ತಳತೆ ತಗೊಂಡಿರೋದು 15 ಇಂಚು. ಈ 15 ಇಂಚಿನ ಅರ್ಧ ಅಂದರೆ 7.5 ಇಂಚನ್ನು ಆ ಓರೆಯಾಗಿ ಈ ರೀತಿ ಲೈನನ್ನು ಎಳಿತಿದ್ದೇನೆ. ಅಂದರೆ ನಿಮಗೆ ಎಷ್ಟು ಕಂಕುಳದ ಇಂಚು ಮೆಷರ್ಮೆಂಟ್ ಇದೆಯಾ ಅದರ ಅರ್ಧಕ್ಕೆ ತಗೊಳ್ಳಿ. ಅದನ್ನು ಈ ರೀತಿ ಓರೆಯಾಗಿ ಮೆಷರ್ಮೆಂಟ್ ಟೇಪಲ್ಲಿ ಮಾರ್ಕಿಂಗ್ ಮಾಡಿ. ಇಲ್ಲಿ ನಾನು ಎಕ್ಸಾಂಪಲಿಗೆ ಮೆಷರ್ಮೆಂಟ್ ಟೇಪಲ್ಲಿ ಕಡಿಮೆನೇ ಹಾಕ್ತಿದ್ದೇನೆ. ಇದು ಪೇಪರ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಸ್ಪೇಸ್ ಇದೆ. ನೀವು ಎಷ್ಟು ಮೆಷರ್ಮೆಂಟ್ ಇದೆಯೋ ಅಷ್ಟನ್ನೇ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ. ಅದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಅಂತ ಹೇಳಿ ನಾನು 2 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಈ ಮಾರ್ಜಿನ್ ಅಂತ ಹೇಳಿದರೆ ನಿಮಗೆ ಎಷ್ಟು ಎಕ್ಸ್ಟ್ರಾ ಬೇಕು ಸ್ಟಿಚ್ಗಿಂತ ಅನ್ನೋದನ್ನು ಇಲ್ಲಿ ಮಾರ್ಕಿಂಗ್ ಮಾಡಬೇಕಾಗ್ತದೆ. ಸೇಮ್ ಮಾರ್ಕಿಂಗ್ ಮಾಡಬೇಕು, ಅಂದರೆ ನೀವು ಬಟ್ಟೆ ಮೇಲೆ ಎಷ್ಟು ಮಾರ್ಜಿನ್ ಇಟ್ಟಿದ್ದೀರೋ ಅದನ್ನೇ ಕೂಡ ಇಲ್ಲಿ ಕೂಡ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇದಾದಮೇಲೆ ಲೆಂತ್, ಇಲ್ಲಿ ನಾನು ಟೋಟಲ್ ಆಗಿ 8 ಇಂಚನ್ನು ಮೆಷರ್ಮೆಂಟ್ ಮಾರ್ಕಿಂಗ್ ಮಾಡಿದ್ದೇನೆ. ಏನು ಎಕ್ಸ್ಟ್ರಾ ಎಲ್ಲ ಮಾರ್ಕಿಂಗ್ ಮಾಡಲಿಲ್ಲ. ಎಷ್ಟು ಬೇಕು ನಿಮಗೆ ಅಷ್ಟನ್ನೇ ಮಾರ್ಕಿಂಗ್ ಮಾಡ್ಕೊಳ್ಳಿ. ಹಾಗೆಯೇ ಕೆಳಗಡೆ ಕೈಯ ಸುತ್ತಳತೆ ಎಷ್ಟು ಟೈಟ್ ಬೇಕು ಅದರ ಅರ್ಧ, ಫುಲ್ ಮೆಷರ್ಮೆಂಟ್ ಎಷ್ಟಿದೆಯೋ ಅದರ ಅರ್ಧಕ್ಕೆ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಹಾಗೆಯೇ ಮತ್ತೆ ಮೇಲ್ಗಡೆ ನೀವು ಎಷ್ಟು ಮಾರ್ಕಿಂಗ್ ಮಾಡ್ಕೊಂಡ್ರಿ ಅದನ್ನು ಸೇಮ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು 2 ಇಂಚನ್ನೇ. ಅಂದರೆ ಮಾರ್ಜಿನ್ ಒಂದೇ ರೀತಿ ಇರಬೇಕು. ಮೇಲ್ಗಡೆ ನೀವು 2 ಇಂಚ್ 1.5 ಇಂಚ್ ಎಷ್ಟು ಬೇಕಾದರೂ ಮಾರ್ಕಿಂಗ್ ಮಾಡ್ಕೊಳ್ಬೋದು. ಅದನ್ನೇ ಈ ರೀತಿ ಡ್ರಾಫ್ಟ್ ಮಾಡ್ಕೊಳ್ಬೇಕು. ಆಗ ನಮಗೆ ಸ್ಟಿಚಿಂಗಿಗೆ ಕೂಡ ತುಂಬ ಈಸಿ ಆಗ್ತದೆ. ಈಗ ಮೇಲ್ಗಡೆ ಯಾವ ರೀತಿ ಶೇಪ್ ಕೊಡೋದು ಅಂತ ನೋಡುವ. ನಾನು ನಾರ್ಮಲ್ ಆಗಿ ಕೈಯಲ್ಲೇ ಶೇಪ್ ಕೊಡ್ತೇನೆ, ನಿಮಗೋಸ್ಕರ ಅಂತೇಳಿ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೇನೆ. ನೀವು ಎಷ್ಟು ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡಿದ್ರೋ ಅದನ್ನು ಈ ರೀತಿ ಓರೆಯಾಗಿ ಲೈನ್ ಎಳಿಬೇಕು.
ಈಗ ಆ ಎಷ್ಟು ಮೆಜರ್ಮೆಂಟ್ ಇದೆ ಅಂದರೆ 7.5 ಇಂಚು ಇಲ್ಲಿ ಮೆಜರ್ಮೆಂಟ್ ಬಂದಿರೋದು, ಅದರ ಅರ್ಧಕ್ಕೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಅದರ ಅರ್ಧಕ್ಕೆ ಅಂದರೆ ಮುಕ್ಕಾಲು ಅಂತ ಬರ್ತದೆ, ಹಾಗೆಯೇ ಮತ್ತೆ ಅದರ ಅರ್ಧಕ್ಕೆ ಟೋಟಲ್ ಆಗಿ 7.5 ಇಂಚಿನ ಕಾಲಿಗೊಂದು ಮೆಜರ್ಮೆಂಟ್ಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಅರ್ಧಕ್ಕೆ ಮುಕ್ಕಾಲಿಗೆ. ಇದೇ ರೀತಿ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬಂದಿರ್ತದೆ ಅದನ್ನು ಇದೇ ರೀತಿ ಕಾಲು, ಅರ್ಧ, ಮುಕ್ಕಾಲು ಅಂತ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಇದು ಎಲ್ಲರ ಅಳತೆಗೆ ಕೂಡ ಸೇಮ್ ಇರ್ತದೆ. ಈಗ ಫಸ್ಟಿಗೆ 1/4 ಇಂಚಿನ ಮೇಲ್ಗಡೆ ಮತ್ತೆ ಅರ್ಧ ಇಂಚಿಗೆ ಮೆಜರ್ಮೆಂಟಿಗೆ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗೆಯೇ ಇಲ್ಲಿ 3/4 ಇಂಚಿನ ಕೆಳಗಡೆ ಕೂಡ ಅರ್ಧ ಇಂಚು. ಇದು ಶೇಪ್ ಕೊಡಲಿಕ್ಕೆ ಮೇಲ್ಗಡೆ ಸ್ವಲ್ಪ 1 ಇಂಚಷ್ಟು ಗ್ಯಾಪ್ ಬಿಟ್ಟು, 1 ಇಂಚು ಎಲ್ಲರಿಗೆ ಕೂಡ ಸೇಮ್ ಈ ರೀತಿ ಮಿಡಲ್ ಲೈನಿಂದ ಈ ರೀತಿ ಓರೆಯಾಗಿ ತಂದು 3/4 ಇಂಚ್ ಹತ್ರ ಕೂಡ ಮುಕ್ಕಾಲಿಗೆ ನಾವು ಮಾರ್ಕಿಂಗ್ ಮಾಡ್ಕೊಂಡ್ವಲ್ಲ ಅಲ್ಲಿ ಕೂಡ ಅರ್ಧ ಇಂಚಿಗೆ ಗ್ಯಾಪ್ ಬಿಟ್ಟು ಈ ರೀತಿ ಶೇಪನ್ನು ಕೊಡಬೇಕಾಗ್ತದೆ. ಇದು ಎಲ್ಲರಿಗೆ ಕೂಡ ಸೇಮ್ ಇರ್ತದೆ. ಹಾಗೆಯೇ ಇದು ಬ್ಯಾಕ್ ಪಾರ್ಟ್ ಇದ್ದು ಸ್ಲೀವ್ಸ್ ಇದ್ದು ಶೇಪ್ ಆಗಿರ್ತದೆ. ಈಗ ಫ್ರಂಟ್ ಪಾರ್ಟ್ ಇದ್ದು ಸ್ಲೀವ್ಸ್ ಇದ್ದು ಶೇಪಿಗೆ ಅರ್ಧ ಇಂಚು ಗ್ಯಾಪ್ ಬಿಟ್ಟು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಇಲ್ಲಿ ಮಿಡಲ್ ಅಲ್ಲಿ ಏನು ಮಾರ್ಕಿಂಗ್ ಮಾಡಿದ್ದೀವಲ್ಲ 7.5 ಇಂಚಿನ ಅರ್ಧಕ್ಕೆ, ಅಲ್ಲಿ ಅರ್ಧ ಇಂಚು ಗ್ಯಾಪ್ ಬರಬೇಕು. ಅದೇ ರೀತಿ ಮಾರ್ಕಿಂಗ್ ಮಾಡಬೇಕು. ಆದರೆ ಎರಡೂ ಸೈಡಲ್ಲಿ ಕೂಡ ಇದು ಎಂಡ್ ಆಗುವಾಗ ಒಂದೇ ರೀತಿ ಬರಬೇಕು. ಇದು ಫ್ರಂಟ್ ಪಾರ್ಟ್ನ ಸ್ಲೀವ್ಸ್ ಇದ್ದು ಶೇಪ್ ಆಗಿರ್ತದೆ. ಈಗ ಈ ಎರಡೂ ಶೇಪ್ ಏನಿದೆ ಇದನ್ನು ಟೋಟಲ್ ಮಾಡಿ ಬರುವಾಗ ನನಗೆ ಇಲ್ಲಿ 15 ಇಂಚು ಬರಬೇಕಾಗ್ತದೆ ಕಂಕೊಳದು ಅಳತೆ. ನಿಮಗೆ ಕೂಡ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಇದ್ದು ಸ್ಲೀವ್ಸನ್ನು ಮೆಜರ್ಮೆಂಟ್ ಟೇಪಲ್ಲಿ ಅಳತೆ ಮಾಡಿ ನೋಡ್ಕೊಳ್ಳಿ. ಅದೆರಡರದ್ದು ಕೂಡ ನಿಮಗೆ ಕಂಕೊಳದ ಸೈಜ್ ಎಷ್ಟಿದೆ, ನಿಮ್ಮ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಟೋಟಲ್ ಆಗಿ ಬರಬೇಕಾಗ್ತದೆ. ಪಾರ್ಟ್ 2 ವಿಡಿಯೋದಲ್ಲಿ ಇದರ ಕಟ್ಟಿಂಗ್ ಹಾಗೆಯೇ ಪಫ್ ಸ್ಲೀವ್ಸಿಗೆ ಯಾವ ರೀತಿ ನೆರಿಗೆ ಇಡಬೇಕು, ಅದಕ್ಕೆ ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಹೇಳಿಕೊಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಎಷ್ಟು ಅರ್ಥ ಆಗಿದೆ ವಿಡಿಯೋ ಅಂತ. ಇನ್ನೂ ಕೂಡ ಇದೇ ರೀತಿ ವಿಡಿಯೋನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಅದೇ ರೀತಿ ಪಫ್ ಸ್ಲೀವ್ಸ್ ಇದ್ದು ನೆರಿಗೆ ಇಡುವಂಥ ಫಾರ್ಮುಲಾ ನಿಮಗೆ ಈಸಿಯಾಗಿ ಹೇಳಿಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.